ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಇವತ್ತೊಂಥರ ಲೇಸಿ ಡೇ ಅಂತಲೇ ಹೇಳ್ಬೋದು. ಯೂಶಲ್ ಆಗಿ ಸಂಡೇ ಅಂದರೆ ಏನಾದ್ರೂ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಇಲ್ಲಾಂದರೆ ಎಲ್ಲಾದರೂ ಹೊರಗಡೆಗೆ ಹೋಗೋದಾಗಿರ್ಬೋದು, ಈ ಥರ ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ. ಆದರೆ ಇವತ್ತು ಯಾಕೋ ಒಂಥರ ಲೇಸಿಯಾಗಿಯೇ ದಿನ ಸ್ಟಾರ್ಟ್ ಆಯಿತು. ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಯಾವುದೂ ಆಗಲೇ ಇಲ್ಲ. ಇದೇ ಥರ ಉಳಿದ್ಬಿಡ್ತು ಅಂತಂದರೆ ಸಾಯಂಕಾಲ ತನಕನೂ ಹಾಗೆ ಆಗಿಬಿಡುತ್ತೆ. ಇವತ್ತೇನಾದ್ರೂ ಲೇಸಿಯಾಗಿತ್ತು ಅಂದರೆ ನೆಕ್ಸ್ಟ್ ಡೇಗೂ ಕೂಡ ಅದು ಕಂಟಿನ್ಯೂ ಆಗಿಬಿಡುತ್ತೆ ಅಂತ ಸಾಯಂಕಾಲ ಸ್ವಲ್ಪ ಆ್ಯಕ್ಟಿವ್ ಆಗಾದರೂ ಇರೋಣ ಅಂತ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿ ದೇವ್ರ ದೀಪ ಹಚ್ತಾ ಇದ್ದೀನಿ. ಬೆಳಗ್ಗೆ ಅಮ್ಮ ಪೂಜೆ ಮಾಡಿರ್ತಾರೆ, ಸೊ ಇವತ್ತು ನಾನು ಸಾಯಂಕಾಲ ಪೂಜೆನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತು ಸಂಜೆ ತಲೆ ಸ್ನಾನ ಮಾಡಿದ್ರಿಂದ ಬಿಸಿಲು ಸಹ ಕಡಿಮೆ ಇರುತ್ತೆ, ಕೂದಲು ಸಹ ಒಣಗೋದಿಲ್ಲ. ಸ್ವಲ್ಪ ಗಾಳಿನಲ್ಲಿ ಹಾಗೆ ಕೂದಲು ಒಣಗಿಸಿ ಅದಾದ ನಂತರ ಹೇರ್ ಡ್ರೈಯರಿಂದ ಹೇರ್ ಡ್ರೈ ಮಾಡ್ಕೋತೀನಿ. ಇದು ತುಂಬ ಅಪರೂಪಕ್ಕೆ ಮಾಡ್ಕೊಳ್ಳೋದು. ಎಲ್ಲಾದರೂ ಹೊರಗಡೆಗೆ ಹೋದಾಗ ಏನಾದ್ರೂ ಅರ್ಜೆಂಟ್ ಇತ್ತು, ಟೈಮ್ ಇಲ್ಲ ಅಂದಾಗ ಮಾತ್ರ ಮಾಡ್ಕೊಳ್ಳೋದು. ಇಲ್ಲಾಂದರೆ ಸಂಜೆ ಟೈಮ್ನಲ್ಲಿ ಯಾವಾಗಾದ್ರೂ ಈ ಥರ ಸ್ನಾನ ಮಾಡಿದಾಗ ಕೂದಲು ಒಣಗಿಸ್ಕೊಳ್ಳೋಕೆ ಯೂಸ್ ಮಾಡ್ಕೋತೀನಿ. ಇಲ್ಲಾಂದರೆ ನಾರ್ಮಲಾಗಿ ನ್ಯಾಚುರಲಾಗಿ ಒಣಗೋದಕ್ಕೇ ಬಿಟ್ಟಿರ್ತೀನಿ, ಏಕೆಂದರೆ ಹೇರ್ನ ತುಂಬ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೋಸ್ಕರ ಈ ಥರ ಏನಾದ್ರೂ ನನಗೆ ತುಂಬ ಲೇಸಿ ಅನಿಸ್ತಾ ಇದೆ, ಏನು ಕೆಲಸನೂ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದಾಗ ನಾನು ಯಾವ ಥರ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ನನಗೇನು ಇಷ್ಟ ಇರುತ್ತಲ್ವ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ನನಗಿಷ್ಟ ಆಗಿರೋ ಮೂವಿ ನೋಡೋದಾಗಿರ್ಬೋದು, ಹಾಗೆಯೇ ನನಗಿಷ್ಟ ಆಗಿರೋವಂಥ ಅಡುಗೆನ ಮಾಡಿಕೊಂಡು ಊಟ ಮಾಡೋದಾಗಿರ್ಬೋದು. ಆ ಥರ ಇವತ್ತು ನಾನು ಕುಕ್ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇರೋದು ಅಗಾರೋ ರೆಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ. ತುಂಬ ಕಾಂಪ್ಯಾಕ್ಟಾಗಿ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಟ್ರಾನ್ಸ್ಪರೆಂಟ್ ಲಿಡ್ ಜೊತೆ ಬರುತ್ತೆ. ಅದಕ್ಕೆ ಒಂದು ಈ ಥರ ಇಟ್ಕೊಳ್ಳೋದಕ್ಕೆ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಇದು 360 ಡಿಗ್ರಿ ಡಿಟ್ಯಾಚಬಲ್ ಪವರ್ ಬೇಸ್ ಕೂಡ ಇರುತ್ತೆ. ಇದನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಹಾಗೆ ಸರ್ವಿಂಗ್ ಎಲ್ಲ ತುಂಬ ಈಸಿಯಾಗಿ ಆಗುತ್ತೆ. ಅಂದರೆ ಹಿಂಗೆತ್ತಿ ನಾವು ಆರಾಮಾಗಿ ಸರ್ವ್ ಮಾಡ್ಬೋದು. ಡಬಲ್ ಲೇಯರ್ಡ್ ಬಾಡಿ ಆಗಿರುತ್ತೆ. ಇನ್ನರ್ ಬಂದು SS304, ಔಟರ್ ಬಂದು ಪ್ಲಾಸ್ಟಿಕ್ ಆಗಿರುತ್ತೆ. ವೈಡರ್ ಮೌತ್ ಇರೋದ್ರಿಂದ ಇದನ್ನ ಈಸಿಯಾಗಿ ಫಿಲ್ ಮಾಡ್ಕೋಬಹುದು, ಹಾಗೆ ಸುರಿಬಹುದು, ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಈಸಿ ಆಗಿರುತ್ತೆ. 1.2 ಲೀಟರ್ ಇನ್ನರ್ ಪಾಟ್ ಕೆಪಾಸಿಟಿ ಆಗಿದ್ರೆ 0.92 ಲೀಟರ್ ಸ್ಟೀಮರ್ ಕೆಪಾಸಿಟಿ ಆಗಿರುತ್ತೆ. ಹಾಗೆ ಇದನ್ನ ಈಸಿಯಾಗಿ ಬಳಸ್ಕೋಬಹುದು. ಆಫ್ ಅಂತ ಇರುತ್ತೆ, ಹಾಗೆಯೇ ಮೋಡ್ 1 ಮೋಡ್ 2 ಅಂತ ಇರುತ್ತೆ. ನಮಗೆ ಯಾವುದು ಟೆಂಪರೇಚರ್ ಬೇಕು ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು. ಇದ್ರ ಪವರ್ ಬಂದು 600 ವ್ಯಾಟ್ ಆಗಿರುತ್ತೆ. ಹಾಗೆ ಇದಕ್ಕೆ ಕೆಲವೊಂದು ಅಟ್ಯಾಚ್ಮೆಂಟ್ ಸಹ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಟ್ರೇ, ಅದಕ್ಕೆ ಡಿಟ್ಯಾಚಬಲ್ ಒಂದು ಹ್ಯಾಂಡಲ್ ಸಹ ಇದೆ. ಅದನ್ನು ನಾವು ಈಸಿಯಾಗಿ ತೆಗಿಬೋದು, ಹಾಕ್ಬೋದು. ಅಟ್ ಎ ಟೈಮ್ ನಾವು 6 ಎಗ್ಸ್ನ ಇದರಲ್ಲಿ ಬಾಯ್ಲ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಗ್ರಿಲ್ ರ್ಯಾಕ್ ಸಹ ಇದೆ. ಹಾಗೆ ಇದನ್ನು ನಾವು ತೆಕ್ಕೆ ಥರ ಸಹ ಬಳಸ್ಕೋಬಹುದು. ಏನಾದ್ರೂ ಬೇಕ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಾಗ ಆರಾಮಾಗಿ ಇದನ್ನು ಬಳಸ್ಕೋಬಹುದು. ಹಾಗೆ ಒಂದು ಪ್ಲಾಸ್ಟಿಕ್ ಬೌಲ್ ಸಹ ಇದೆ, ದೋಕ್ಲ ಮಾಡ್ಕೊಳ್ಳೋದಕ್ಕೆ, ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೆ, ಕೇಕ್ ಮಾಡ್ಕೊಳ್ಳೋದಕ್ಕೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಸ್ಟೀಮರ್ ಬರುತ್ತೆ. ಇದರಲ್ಲಿ ನಾವು ಆರಾಮಾಗಿ ತರಕಾರಿನೆಲ್ಲ ಸ್ಟೀಮ್ ಮಾಡ್ಕೋಬೋದು. ಹಾಗೆಯೇ ಏನಾದ್ರೂ ಕಾಳುಗಳಿದ್ರೆ ಅದನ್ನು ಸಹ ಸ್ಟೀಮ್ ಮಾಡ್ಕೋಬೋದು. ಇದರಲ್ಲಿ 2 ಹ್ಯಾಂಡಲ್ ಸಹ ಇದೆ, ನಾವು ಈಸಿಯಾಗಿ ತೆಗಿಬೋದು, ಹಾಕ್ಬೋದು. 2 ಇಯರ್ಸ್ ವ್ಯಾರಂಟಿ ಸಹ ಇರುತ್ತೆ. ಡ್ರೈ ಹೀಟ್ ಪ್ರೊಟೆಕ್ಷನ್ ಇರೋದ್ರಿಂದ ಇದರೊಳಗಡೆ ಏನೂ ಹಾಕ್ತೇನೆ ನಾವು ಕೆಟಲ್ನ ಆನ್ ಮಾಡಿದ್ರೆ ಅದು ಶಟ್ ಡೌನ್ ಆಗಿಬಿಡುತ್ತೆ. ವಾಟರ್ ಏನಾದ್ರೂ ಹಾಕಿನೇ ಕೆಟಲ್ನ ಆನ್ ಮಾಡಬೇಕಾಗತ್ತೆ. ಹಾಗೆ ಇದನ್ನು ಹಾಸ್ಟೆಲಲ್ಲಿರೋರು ಮತ್ತು PGಲಿರೋರು ಏನಾದ್ರೂ ಕಿಡ್ಸ್ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಹಾಗೆಯೇ ಬೆಳಗ್ಗೆ ಹೊತ್ತು ಬಿಸಿ ನೀರು ಕುಡಿಯೋ ಅಭ್ಯಾಸ ಇರುತ್ತಲ್ವ, ಆರಾಮಾಗಿ ಇದರಲ್ಲಿ ಕಾಯಿಸ್ಕೋಬೋದು, ಕಾಫಿ ಟೀ ಸಹ ಮಾಡ್ಕೋಬೋದು. ನಾನಿವಾಗ ಮ್ಯಾಗಿನ ಮಾಡ್ತಾ ಇದ್ದೀನಿ. ಕೆಟಲ್ಗೆ ನೀರನ್ನು ಹಾಕಿ ಸ್ವಿಚ್ ಆನ್ ಮಾಡಿ ಈ ಪವರ್ ಬಟನ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿದಾಗ ಈ ಥರ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ. ಮ್ಯಾಗಿ ಜೊತೆಗೇನೆ ತರಕಾರಿನೂ ಕೂಡ ಸ್ಟೀಮ್ ಮಾಡ್ಕೋತೀನಿ. ಇವಾಗ ನೀರನ್ನು ಹಾಕಿದ್ದಾಗಿದೆ. ಹಾಗೆ ಮ್ಯಾಗಿನೂ ಸಹ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲ್ಗಡೆ ಸ್ಟೀಮರ್ನ ಇಟ್ಕೊಂಡು ತರಕಾರಿನೂ ಸಹ ಸ್ಟೀಮ್ ಮಾಡ್ಕೋತೀನಿ. ಹಾಗೆ ನೀವು ಕೆಳಗಡೆ ಸೂಪ್ ಮಾಡ್ಕೊಳ್ತಾ ಮೇಲ್ಗಡೆ ಮೋಮೋಸ್ನ ಬೇಯಿಸ್ಕೋಬೋದು. ಏನಾದ್ರೂ ಕೆಳಗಡೆ ಬೇಯ್ತಾ ಇತ್ತು ಅಂತಂದಾಗ ಮೇಲ್ಗಡೆ ಸ್ಟೀಮರ್ನ ಇಟ್ಟು ಯಾವುದಾದ್ರೂ ಕಾಳು ಆಗಿರ್ಬೋದು, ತರಕಾರಿಗಳನ್ನ ಆಗಿರ್ಬೋದು ಆರಾಮಾಗಿ ಸ್ಟೀಮ್ ಮಾಡ್ಕೋಬೋದು. ಅಟ್ ಎ ಟೈಮ್ ನಿಮಗೆ ಎರಡೂ ಸಹ ರೆಡಿ ಆಗುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ, ಪವರ್ ಸಹ ಸೇವ್ ಆಗುತ್ತೆ. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗ್ತಾ ಇದೆ ಅಂತ. ಸ್ವಲ್ಪ ಹೊತ್ತಾದಮೇಲೆ ಈ ಮ್ಯಾಗಿಗೆ ಮಸಾಲ ಹಾಕಬೇಕಲ್ವಾ, ಸೊ ಹಾಗಾಗಿ ಸ್ವಿಚ್ ಆನ್ ಮಾಡ್ದೇನೆ ನಾವು ಈ ಸ್ಟೀಮರ್ನೆಲ್ಲ ತೆಗಿಬೋದು. ಆ ಸ್ಟೀಮರ್ನ ತೆಗೆದು ಮ್ಯಾಗಿ ಮಸಾಲ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟೀಮರ್ನ ಪ್ಲೇಸ್ ಮಾಡಿ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಸ್ಟೀಮ್ ಮಾಡ್ಕೋಬೋದು. ಇವಾಗ ಪರ್ಫೆಕ್ಟಾಗಿ ತರಕಾರಿ ಸಹ ಸ್ಟೀಮ್ ಆಗಿರುತ್ತೆ, ಬಾಟಮ್ನಲ್ಲಿ ಮ್ಯಾಗಿ ಸಹ ರೆಡಿ ಆಗಿರುತ್ತೆ. ಇವಾಗ
ಸ್ವಿಚ್ ಆಫ್ ಮಾಡಿ ಪವರ್ನು ಕೂಡ ಆಫ್ ಮಾಡಿಕೊಂಡು ಮ್ಯಾಗಿನ ಸರ್ವ್ ಮಾಡ್ಕೋತೀನಿ. ನೋಡ್ತಿರ್ಬೋದು ಮ್ಯಾಗಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಬಿಸಿ ಬಿಸಿ ಮ್ಯಾಗಿ ರೆಡಿಯಾಗಿದೆ. ಇದನ್ನು ಆರಾಮಾಗಿ ಈ ಥರ ಆ ಡಿಟ್ಯಾಚಬಲ್ ಬೇಸಿಂದ ತೆಗೆದು ಸರ್ವ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿ ಅಲ್ವಾ. ಹಾಗೆಯೇ ಇವಾಗ ಸ್ಟೀಮ್ ಮಾಡ್ಕೊಂಡಿರುವಂಥ ತರಕಾರಿನೂ ಸಹ ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ಲೇಟ್ಗೆ ಸ್ಟೀಮ್ ಮಾಡ್ಕೊಂಡಿರುವಂಥ ತರಕಾರಿನೆಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸ್ಪ್ರಿಂಕಲ್ ಮಾಡಿಕೊಂಡು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸ್ಪ್ರಿಂಕಲ್ ಮಾಡ್ಕೋತೀನಿ. ಈ ಥರ ಆರಾಮಾಗಿ ತಿನ್ಬೋದು, ಹೆಲ್ದಿ ಸಹ ಅಲ್ವಾ. ಹಾಗಾಗಿ ನೀವು ಬೇಕಿದ್ದರೆ ಯಾವ ತರಕಾರಿನಾದ್ರೂ ಸ್ಟೀಮ್ ಮಾಡ್ಕೋಬೋದು. ಮೋಮೋಸ್ನ ಸ್ಟೀಮ್ ಮಾಡ್ಕೋಬೋದು. ಹಾಗೆ ಇದೇ ಕೆಟಲ್ನ ಬಳಸ್ಕೊಂಡು ಸೂಪರ್ ಸಾಫ್ಟಾಗಿರುವಂಥ ಚಾಕ್ಲೇಟ್ ಕೇಕ್ನ ಮಾಡ್ತಾಯಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ನೀವು ನಂಬೋದೇ ಇಲ್ಲ. ಬನ್ನಿ ಮೊದಲಿಗೆ ಇದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 4 ಸ್ಪೂನಷ್ಟು ಪುಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 4 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೋಬೇಕು. ಹಾಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಮೂರನ್ನು ಸಹ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಹೊಂದಿಸ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು ಕ್ರೀಮ್ ಥರ ರೆಡಿಯಾಗಿರುತ್ತೆ. ಅಲ್ಲಿ ತನಕ ಇದನ್ನು ಬೀಟ್ ಮಾಡಿಕೊಂಡು ಅದಾದ ನಂತರ 4 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವೇನಾದ್ರೂ ಹೆಲ್ದಿಯಾಗಿ ಮಾಡ್ಕೋತಿದ್ದೀರಾ ಅಂದರೆ ಗೋಧಿ ಹಿಟ್ಟನ್ನು ಸಹ ಹಾಕ್ಕೋಬೋದು. ನಂತರ ಸ್ವಲ್ಪ ಕೋಕೋ ಪೌಡರ್ನ ಹಾಕಿ 4 ಸ್ಪೂನಷ್ಟು ಹಾಲನ್ನು ಹಾಕಿ ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್, ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ಬ್ಯಾಟರ್ ರೆಡಿಯಾಗಿರುತ್ತೆ. ಏನಾದ್ರೂ ಇನ್ಸ್ಟೆಂಟಾಗಿ ತಿನ್ನಬೇಕು ಅಂದಾಗ ಈ ಥರ ಸ್ಪೂನ್ ಅಳತೆನಲ್ಲಿ ಕೇಕ್ನ ರೆಡಿ ಮಾಡ್ಕೊಳ್ಳಿ. ನೀವು ಹೊರಗಡೆ ಸಹ ತಿಂದಿರಲ್ಲ, ಅಷ್ಟು ಸೂಪರಾಗಿ ರೆಡಿಯಾಗಿರುತ್ತೆ. ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿತ್ತು. ಈ ಪ್ಲಾಸ್ಟಿಕ್ ಬೌಲ್ ಇತ್ತಲ್ವ, ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಈ ಥರ ಸ್ವಲ್ಪ ಡಸ್ಟಿಂಗ್ ಥರ ಮಾಡ್ಕೊಂಡಿದ್ದೀನಿ. ನಂತರ ಕೇಕ್ ಬ್ಯಾಟರ್ನ ಹಾಕಿ ಈ ಥರ ಟ್ಯಾಪ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ. ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ ಅಂತ. ಹಾಕಿದ ಮೇಲೆ ಇದ್ರ ಮೇಲೊಂದು ಅಲ್ಯೂಮಿನಿಯಂ ಫಾಯಿಲ್ನ ಕ್ಲೋಸ್ ಮಾಡ್ಕೋತೀನಿ. ಆವಾಗ ಇನ್ನೂ ಚೆನ್ನಾಗಿ ಬೇಕಾಗುತ್ತೆ ಅಂತ. ಹಾಗೆ ಇವಾಗ ಕಿಟಲ್ಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಈ ಗ್ರಿಲ್ದು ಇರುತ್ತಲ್ವ ಸ್ಟೈನ್ಲೆಸ್ ಸ್ಟೀಲ್ದು, ಅದನ್ನು ಪ್ಲೇಸ್ ಮಾಡಿಕೊಂಡು ಈ ಅಲ್ಯೂಮಿನಿಯಂ ಫಾಯಿಲ್ನ ಕ್ಲೋಸ್ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಬೌಲ್ ಏನಿತ್ತು ಅದನ್ನು ಇದ್ರೊಳಗಡೆ ಪ್ಲೇಸ್ ಮಾಡ್ಕೊಳ್ಳೋದು. ಇದನ್ನೆಲ್ಲ ಹಾಕಿದ ಮೇಲೇ ನಾನು ಪವರ್ನ ಆನ್ ಮಾಡ್ತೀನಿ. ಇದರಲ್ಲಿ ಕೇಕ್ ಮಾಡ್ಕೊಳ್ಳೋದು ಕೂಡ ತುಂಬ ಅಂದರೆ ತುಂಬಾ ಸುಲಭ. ನೋಡಿ ಇಷ್ಟೇ, ಪ್ಲೇಸ್ ಮಾಡ್ಕೊಳ್ಳೋದು, ಸ್ವಲ್ಪ ಹೊತ್ತು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋದಷ್ಟೇ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಕೇಕ್ ಮಾತ್ರ. ನೀವು ಕೇಕ್ ಹಿಟ್ಟು ಎಷ್ಟು ತೊಗೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಹೊತ್ತು ಇದನ್ನು ಬೇಕ್ ಮಾಡ್ಕೋಬೇಕು ಅನ್ನೋದು. ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಆಗಿರೋವಂಥ ಚಾಕ್ಲೇಟ್ ಕೇಕ್ ರೆಡಿಯಾಗಿರುತ್ತೆ. ಇದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಸ್ಪೂನ್ ಅಥವಾ ಈ ಥರ ಒಂದು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡ್ಕೋಬೋದು. ಅದು ಅಂಟ್ಕೋತಾ ಇಲ್ಲ ಅಂದರೆ ಕೇಕ್ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಬಿಸಿ ಬಿಸಿ ಇರೋವಾಗಲೇ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಪರ್ಫೆಕ್ಟಾಗಿ ಆಗುತ್ತೆ ಈ ಕೆಟಲಲ್ಲಿ. ಅಷ್ಟೇ ಅಲ್ಲದೆ ಎಷ್ಟೊಂದು ಅಡುಗೆಗಳನ್ನೂ ಸಹ ಮಾಡ್ಕೋಬೋದು. ಇದರಲ್ಲಿ ರೈಸ್ ಸಹ ಮಾಡ್ಕೋಬೋದು. ಹಾಗೆ ಉಪ್ಮಾ ಏನಾದರೂ ಮಾಡ್ಕೋತಿದ್ದೀರಾ ಅಂದರೆ ಅದನ್ನು ಸಹ ಮಾಡ್ಕೋಬೋದು. ಇಡ್ಲಿನ ಬೇಯಿಸ್ಕೋಬೋದು. ಹಾಗೆ ಮೊದಲೇ ಹೇಳ್ದಾಗೆ ಏನಾದ್ರೂ ಸ್ಟೀಮ್ ಮಾಡ್ಕೊಳ್ಳೋದಿದ್ರೆ, ಕಾಫಿ ಟೀ ಮಾಡ್ಕೊಳ್ಳೋದಿದ್ರೆ ಅದನ್ನು ಸಹ ಮಾಡ್ಕೋಬೋದು. ಹಾಸ್ಟೆಲಲ್ಲಿರೋರಿಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಆರಾಮಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಬಹಳ ಅಂದರೆ ಬಹಳ ಸುಲಭ. ಪವರ್ ಬೇಸಿಂದ ಈ ಕೆಟಲ್ನ ತೆಗೆದು ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದರಲ್ಲಿರುವಂಥ ನೀರೇನಾದರೂ ಇದ್ದರೆ ಅದನ್ನು ಚೆಲ್ಲಿ ಅದಾದ ನಂತರ ಮೈಲ್ಡ್ ಸೋಪಿಂದ ಹಾಗೆ ಸಾಫ್ಟ್ ಸ್ಕ್ರಬ್ಬರಿಂದ ಈ ಥರ ಇದನ್ನು ಕ್ಲೀನ್ ಮಾಡ್ಕೋಬೇಕಷ್ಟೇ. ಹಾಗೆ ಇದನ್ನು ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡಬಾರ್ದು. ಒಂದು ಗ್ಲಾಸ್ ಅಥವಾ ಬಾಟಲಲ್ಲಿ ನೀರು ಇಟ್ಕೊಂಡು ಅದನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸ್ಕೋಬೇಕು. ಹಾಗೆ ಇಲ್ಲಿ ನೀರು ಆಗದೇ ಇರೋ ಥರ ನೋಡ್ಕೋಬೇಕು. ಅದ್ರ ಜೊತೆ ಪವರ್ ಬೇಸ್ ಇರುತ್ತಲ್ವ ಅದಕ್ಕೂ ಸಹ ನೀರು ಆಗದೆ ಇರೋ ಥರ ನೋಡ್ಕೋಬೇಕಷ್ಟೇ. ಹಾಗೆ ಇದನ್ನು ಡೈರೆಕ್ಟಾಗಿ ಸಿಂಕ್ ಒಳಗಡೆ ಇಟ್ಕೋಬಾರ್ದು. ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಈ ಕೆಲಸನೆಲ್ಲ ಮಾಡ್ಕೋಬೇಕು. ಇನ್ನು ಮಿಕ್ಕೊಂಡಿರೋವಂಥ ಈ ಅಟ್ಯಾಚ್ಮೆಂಟ್ಸ್ನೆಲ್ಲ ಈಸಿಯಾಗಿ ವಾಶ್ ಮಾಡ್ಕೋಬೋದು, ಗೊತ್ತೇ ಇದೆ. ಹಾಗೆ ಈ ಕೆಟಲ್ ಲಿಂಕ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವೊಮ್ಮೆ ಚೆಕ್ ಮಾಡ್ಬೋದು. ಹಾಗೆ ಒಂದು ಮೂವಿ ನೋಡಬೇಕು ಅಂತ ಸೆಟಪ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಿಸಿ ಬಿಸಿ ಆಗಿರುವಂಥ ಚಾಕ್ಲೇಟ್ ಕೇಕ್ ರೆಡಿಯಾಗಿತ್ತು. ನನಗೆ ಇಷ್ಟವಾಗಿರುವಂಥ ಮ್ಯಾಗಿ ಸಹ ರೆಡಿಯಾಗಿತ್ತು. ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಸ್ಟೀಮ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ ಕೂಡ ರೆಡಿಯಾಗಿತ್ತು. ಇವಾಗ ಮೂವಿ ನೋಡೋದಷ್ಟೇ. ಈ ಥರ ಲೇಸಿ ಡೇನ ನಾನು ಪ್ರೊಡಕ್ಟಿವ್ ಡೇ ಆಗಿ ಕನ್ವರ್ಟ್ ಮಾಡ್ಕೋತೀನಿ. ಅಂದರೆ ನನ್ನ ಡೇ ಆಗಿ ಕನ್ವರ್ಟ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ಕೆಲವೊಂದು ಸಾರಿ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ.
ಹಾಗೆ ಲೇಸಿಯಾಗಿದ್ದರೆ ಯಾವ ಕೆಲಸ ಸಹ ಆಗೋದಿಲ್ಲ. ಲೇಸಿಯಾಗಿ ಕೂತ್ಕೊಳ್ಳೋದ್ರ ಬದಲು ನಮಗಿಷ್ಟ ಆಗಿರೋವಂಥ ಕೆಲಸಗಳನ್ನ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಕೆಲವ್ರಿಗೆ ಶಾಪಿಂಗ್ ಹೋಗೋದಿರುತ್ತೆ, ಈ ಥರ ಬೋರ್ ಆದಾಗ ಲೇಸಿ ಆದಾಗ ಹೇಗೋ ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರಬೇಕು. ಇಲ್ಲಾಂದರೆ ನಿಮಗಿಷ್ಟ ಆಗಿರೋವಂಥ ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಪುಸ್ತಕ ಓದೋದಾಗಿರ್ಬೋದು, ಶಾಪಿಂಗ್ ಹೋಗೋದಾಗಿರ್ಬೋದು, ಇಲ್ಲಾಂತಂದರೆ ಸುಮ್ಮನೆ ಸುತ್ತಾಡ್ಕೊಂಬರೋದಾಗಿರ್ಬೋದು, ನಿಮಗಿಷ್ಟ ಆಗಿರೋವಂಥ ಮೂವಿನ ನೋಡೋದಾಗಿರ್ಬೋದು, ಈ ಥರ ನೀವು ಮಾಡಿಕೊಂಡ್ರೆ ನಿಮ್ಮ ಲೇಸಿ ಡೇನ ಆರಾಮಾಗಿ ಕಳಿಬೋದು. ಹಾಗೆ ಇವಾಗ ನನ್ನದು ಫೇವ್ರೆಟ್ ಮೂವಿ ಇತ್ತು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕೇಕ್ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನಾನು ಯೂಶ್ವಲ್ ಆಗಿ ಮಾಡೋದಕ್ಕಿಂತ ಸೂಪರಾಗಿಯೇ ಕೇಕ್ ಬಂದಿತ್ತು, ಸೂಪರ್ ಸಾಫ್ಟಾಗಿ ರೆಡಿಯಾಗಿತ್ತು. ಹಾಗೆ ಕೆಲವೊಂದು ಸಾರಿ ತರಕಾರಿನೆಲ್ಲ ಹಾಕಿ ಮಾಡ್ಕೊಂಡು ತಿನ್ನೋ ಮ್ಯಾಗಿಗಿಂತ ಈ ಥರ ಜಸ್ಟ್ ಬರೀ ಮಸಾಲಾನ ಹಾಕಿ ಮಾಡ್ಕೊಳ್ಳೋ ಮ್ಯಾಗಿನೇ ಎಷ್ಟೋ ಬೆಟರ್ ಆಗಿರುತ್ತೆ ಅಂತ ಅನಿಸುತ್ತೆ. ಆಲ್ರೆಡಿ ತರಕಾರಿನ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ಮ್ಯಾಗಿಗೆ ತರಕಾರಿನೇನು ಹಾಕ್ಕೊಂಡಿಲ್ಲ. ಹಾಗೆ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಸ್ಟೇ ಮಾಡಿ ಇಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ ಇದನ್ನೆಲ್ಲ ಸೆಟ್ ಮಾಡಿಕೊಂಡು ನನ್ನ ಟೈಮ್ನ ನಾನು ಎಂಜಾಯ್ ಮಾಡಿದ್ದಾಯಿತು. ನಿಮಗೂ ಏನಾದ್ರೂ ಲೇಸಿ ಅನಿಸ್ತಿದೆ, ಬೋರ್ ಆಗ್ತಿದೆ ಅಂತ ಅಂದಾಗ ಈ ಥರ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಲೇಸಿ ಡೇ ಇಲ್ಲ ಅಂತ ಇರೋದಿಲ್ಲ, ಯಾವಾಗಲೂ ಒಂದ್ಸಲ ತುಂಬ ಬೇಜಾರಾಗ್ತಾ ಇರುತ್ತೆ, ತುಂಬ ಬೋರ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಿಮ್ಗೆ ಇಷ್ಟ ಆಗಿರೋವಂಥ ಕೆಲಸಗಳನ್ನ ನೀವು ಮಾಡಿದ್ರೆ ನಿಮಗೂ ಸಹ ಖುಷಿ ಆಗುತ್ತೆ. ಅದನ್ನು ಆರಾಮಾಗಿ ಆ ಬೋರ್ ಅನ್ನೋದು ಮತ್ತು ಲೇಸಿನ ಕಳಿಬೋದು ಅಂತ ಅಷ್ಟೆ. ಹಾಗೆ ಸ್ವಲ್ಪ ಅಮ್ಮನ ಮನೆಗೂ ಕೂಡ ಹೋಗಿ ಬಂದಿದೆ, ಅಲ್ಲಿಂದ ಕೆಲವೊಂದಷ್ಟು ಐಟಮ್ಸ್ಗಳನ್ನ ತಂದಿದೆ, ತೋರಿಸ್ತೀನಿ ಏನೇನು ತಂದಿದೆ ಅಂತ. ನಮ್ಮ ಮನೆಗಳಲ್ಲಿ ಎಷ್ಟೇ ಪಾತ್ರೆಗಳಿರಲಿ ಏನೇ ಇರಲಿ, ಆದರೆ ಅಮ್ಮನ ಮನೆಗೆ ಹೋದಾಗಂತೂ ಅಲ್ಲೇನಾದ್ರೂ ಚೆನ್ನಾಗಿ ಕಾಣಿಸ್ಬಿಡ್ತು ಪಾತ್ರೆ ಅಂತಂದರೆ ಅಲ್ಲಿಂದ ನಾನು ತೊಗೊಂಡು ಬಂದುಬಿಡ್ತೀನಿ. ತುಂಬ ಜನ ಹೆಣ್ಮಕ್ಳು ಹೀಗೆ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಮನೇಲಿ ಏನಾದ್ರೂ ಚೆನ್ನಾಗಿರೋ ಪಾತ್ರೆ ಕಾಣಿಸ್ತು ಅಂದರೆ ಅದನ್ನು ಎತ್ಕೊಂಡು ಬರೋದು. ಹಾಗೆ ನನಗೆ ಈ ಸಾರಿ ಇದೊಂದು ಸ್ಟೀಲ್ ಬಾಕ್ಸ್ ಅಮ್ಮ ತರಿಸ್ಕೊಂಡಿದ್ರು, ನನಗೆ ಇಷ್ಟ ಆಗಿತ್ತು ಅಂತ ನಾನು ಎತ್ಕೊಂಡು ಬಂದೆ. ಹಾಗೆ ಹಳೆ ಕಾಲದ್ದು ಇದೊಂದು ಹಿತ್ತಾಳೆ ಪಾತ್ರೆ ಇತ್ತು, ಇದನ್ನು ಗುಂಡಿ ಅಂತ ಕರೀತಾರೆ ನಮ್ಮ ಕಡೆ. ಏನೋ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು, ಅಂದರೆ ಪುಟ್ಟದಾಗಿಯೂ ಕೂಡ ಇಲ್ಲ, ಈ ಕಡೆ ದೊಡ್ಡ ಗುಂಡಿ ಥರನೂ ಇರಲಿಲ್ಲ, ಚೆನ್ನಾಗಿತ್ತು. ಸೊ ಹಾಗಾಗಿ ಇದನ್ನು ಸಹ ಎತ್ಕೊಂಡು ಬಂದೆ. ಹಾಗೆಯೇ ಇದೊಂದು ಹಾಟ್ ಬಾಕ್ಸ್ ಥರ ಇದೆ, ಅದನ್ನು ಸಹ ಎತ್ಕೊಂಡು ಬಂದೆ. ಹಾಗೆ ಸ್ವಲ್ಪ ಅಮ್ಮ ಕಾಳು ಮತ್ತು ಎಳ್ಳೆಲ್ಲನೂ ತರಿಸಿದ್ರು, ಅದನ್ನು ಸಹ ಸ್ವಲ್ಪ ಕೊಟ್ಟಿದ್ರು. ಈ ಥರ ಕಪ್ಪು ಎಳ್ಳು ಬರುತ್ತೆ, ಅಡುಗೆಗೆಲ್ಲ ಬಳಸ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ಹಾಗೆ ಎಳ್ಳುಂಡೆ ಏನಾದರೂ ಮಾಡ್ಕೋಬೇಕು ಅಂದರೆ ಬೇಕಾಗತ್ತೆ ಅಂತ. ಹಾಗೆ ಕೆಲವೊಂದು ಮಸಾಲೆಗಳಿಗೆ ಮತ್ತು ಪುಳಿಯೋಗರೆಗೆ ಬಳಸೋದಕ್ಕೆ ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳು ತುಂಬ ಚೆನ್ನಾಗಿರುತ್ತೆ ರುಚಿ, ಅದಕ್ಕೋಸ್ಕರ ಕೊಟ್ಟು ಕಳಿಸಿದ್ರು. ಹಾಗೆಯೇ ಸ್ವಲ್ಪ ಉದ್ದಿನ ಕಾಳು, ತುಂಬ ಜನ ಗೊತ್ತಿರುತ್ತೆ ಈ ಥರ ಉದ್ದಿನ ಕಾಳು ಈ ಹೆಣ್ಮಕ್ಳಿಗೆ ಜಾಸ್ತಿ ಕೊಡ್ತಾರೆ, ನಡು ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಇದನ್ನು ಒಡೆದು ನಾವು ಇಡ್ಲಿ ದೋಸೆಗೂ ಸಹ ಹಾಕ್ಕೋಬೋದು. ಅಂದರೆ ನಮ್ಮ ಮನೇಲಿ ಬೀಸೋ ಕಲ್ಲಿಲ್ಲ, ಅಮ್ಮನ ಮನೇಲಿದೆ, ಅಲ್ಲಿಂದನೇ ಬೀಸ್ಕೊಂಡು ಬಂದುಬಿಡ್ಬೇಕಾಗಿತ್ತು ಅಂತ ಅನಿಸ್ತಿತ್ತು. ಬಟ್ ಇಲ್ಲಿಗೆ ಬಂದಮೇಲೆ ನೆನಪಾಯಿತು ನನಗೆ, ಇಲ್ಲಾಂದರೆ ಇದನ್ನು ಹಾಗೆ ಹುರಿದು ಬೇಯಿಸ್ಕೊಂಡು ಒಗ್ಗರಣೆ ಹಾಕಿ ತಿನ್ಬೋದು, ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಇವಾಗ ತಂದಿರೋ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇದು ಕಲಾಯಿ ಅಂತ ಹೇಳ್ತಾರಲ್ವ, ಅದು ಹಾಗೆ ಇತ್ತು. ಅಡುಗೆ ಸಹ ಮಾಡ್ಬೋದು ಇದರಲ್ಲಿ ಅಂತ ಅನಿಸುತ್ತೆ, ಆದರೆ ಅರ್ಧಂಬರ್ಧ ಕಲಾಯಿ ಥರ ಇದೆ. ಇದನ್ನು ಒಂದು ಸಾರಿ ಹೋಗಿ ಒಳಗಡೆ ಎಲ್ಲ ಒಂದು ಲೇಯರ್ ಹಾಕ್ಕೊಡ್ತಾರಲ್ವ, ಅದನ್ನು ಇನ್ನೊಂದು ಸಾರಿ ಮಾಡಿಸ್ಕೊಂಡು ಬಂದು ಆರಾಮಾಗಿ ಅಡುಗೆಗೂ ಸಹ ಬಳಸ್ಕೋಬೋದು. ಇಲ್ಲಾಂದರೆ ಯಾವುದಾದ್ರೂ ಆ್ಯಂಟಿಕ್ ಪೀಸ್ ಆಗಿ ಇಟ್ಕೋಬೋದು, ಇಲ್ಲಾಂದರೆ ಪಾಟ್ ಥರ ಸಹ ಕನ್ವರ್ಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗಂತೂ. ಇದನ್ನು ಒಂದು 2-3 ಸಾರಿ ವಾಶ್ ಮಾಡಿದ್ರೆ ಈಸಿಯಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೇನೆ ಇದು ತುಂಬ ಹಳೆ ಕಾಲದ ಪಾತ್ರೆಗಳು ಆಯಿತಾ, ನೋಡಿದ್ರೇ ಗೊತ್ತಾಗಿರುತ್ತೆ ಆವಾಗಿನ ಕಾಲದ ಪಾತ್ರೆಗಳು ಯಾವ ಥರ ಇರುತ್ತೆ, ಅದ್ರ ಶೈನ್ ಹೆಂಗಿರುತ್ತೆ ಅಂತ. ಅದ್ರ ಶೇಪ್ ಕೂಡ ಬೇರೆ ಥರನೇ ಇರುತ್ತೆ. ಹಾಗೆ ಅವಾಗೆಲ್ಲ ಬಳಸ್ತಾ ಇದ್ದಾಗ ಏನಾದ್ರೂ ಎತ್ತಾಕಿ ಸ್ವಲ್ಪ ತಗ್ಗೋಗಿರೋದು ಅದು ಇದು ಎಲ್ಲ ಇರುತ್ತೆ, ನೋಡ್ತಿರ್ಬೋದು, ನಿಮಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ. ಸೊ ಅದನ್ನೆಲ್ಲ ಇವಾಗ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಈ ಹಾಟ್ ಬಾಕ್ಸ್ ಆಗಾದ್ರೂ ಬಳಸ್ಕೋಬೋದು, ಇಲ್ಲಾಂದರೆ ಸರ್ವಿಂಗ್ ಪಾತ್ರೆ ಆಗಿ ಆದ್ರೂ ಬಳಸ್ಕೋಬೋದು ಅಂತ ಇದೊಂದು ಪಾತ್ರೆನ ಎತ್ಕೊಂಡು ಬಂದಿದ್ದೀನಿ. ನನಗಂತೂ ಈ ಥರ ಅಮ್ಮನ ಮನೆಗೆ ಹೋದಾಗ ಏನಾದ್ರೂ ಎತ್ಕೊಂಡು ಬಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಆ ಥರ ತುಂಬ ಜನ ಹೆಣ್ಮಕ್ಳು ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.